ಅದರ ಜೊತೆಗೆ ಭಾರತ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಇರಾನ್ನಲ್ಲಿರುವ ಭಾರತೀಯರ ರಕ್ಷಣೆ. ಒಂದು 10,000 ಜನ ಇದ್ದಾರೆ, 10,000 ಮೇಲಿದ್ದಾರೆ ಭಾರತೀಯರು. ಇದು ಇನ್ನೂ ಸೀರಿಯಸ್ ಆದರೆ ಯುದ್ಧ, ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರುವುದರ ಬಗ್ಗೆ ಭಾರತ ಚಿಂತನೆ ಮಾಡಬೇಕಾಗುತ್ತೆ. ಇರಾನ್ನಲ್ಲಿರುವ ಭಾರತೀಯರ ಬಗ್ಗೆ ಕಳವಳಕಾರಿ ಸುದ್ದಿಗಳು ಬರ್ತವೆ. ಸಹಜ ಅಲ್ವಾ, ಒಂದು ದೇಶದಲ್ಲಿ ಯುದ್ಧ ನಡೀತಿರುವಾಗ ನಮ್ಮ ದೇಶದವರಲ್ಲಿ ಹೇಗಿದ್ದಾರೆ, ಏನಿದ್ದಾರೆ, 10,000ಕ್ಕಿಂತ ಜಾಸ್ತಿ ಇದ್ದಾರೆ. ಹಂಗೆ ನೋಡಿದ್ರೆ ಇಸ್ರೇಲ್ನಲ್ಲೂ ಭಾರತೀಯರ ಸಂಖ್ಯೆ ದೊಡ್ಡದೇ ಇದೆ. ನನ್ನ ಅಂದಾಜು ಒಂದು 14,000-15 ಸಾವಿರ ಇರಬೇಕು. ಅವರ ಪೈಕಿ ಅನೇಕರ ಜೊತೆಗೆ ನಾನು ಮಾತಾಡಿದೆ, ಹೆಂಗಿದ್ದೀರಿ ಅಂತ. ನಾವು ಆರಾಮಿದ್ದೀವಿ ಸರ್, ಏನು ಸಮಸ್ಯೆ ಇಲ್ಲ ಅಂತ. ಇಸ್ರೇಲ್ನಲ್ಲಿರುವ ಭಾರತೀಯರು ಇರಾನ್ನಲ್ಲಿರುವ ಭಾರತೀಯರಿಗಿಂತ ಹೆಚ್ಚು ಸುರಕ್ಷಿತ. ಏಕೆಂದರೆ ಇಸ್ರೇಲಿಗೆ ಇದು ದಿನನಿತ್ಯದ ವಿಷಯ. ಇದು ಮಿಸೈಲ್ ಬಂದು ಬೀಳೋದು, ಡ್ರೋನ್ಗಳು ಬಂದು ಬೀಳೋದು ಎವ್ರಿ ಡೇ ಅಫೇರ್ ಅದು ಅವ್ರಿಗೆ. ಅವ್ರು ಮನೆ ಕಟ್ಟಿಸ್ಕೊಳ್ಳುವಾಗಲೇ ಸೇಫ್ ಹೌಸು ಬಂಕರ್ಗಳನ್ನು ಒಳಗೆ ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ. ಮಿಸೈಲ್ಗಳು ಬರೋದಕ್ಕೆ ಶುರುವಾದ ತಕ್ಷಣ ಐರನ್ ಡೋಮ್ ಸೈರನ್ ಆಗುತ್ತೆ. ಸೈರನ್ ಆದಮೇಲೆ ಒಂದು ಯಾವ ಪ್ರದೇಶದಲ್ಲಿದ್ದಾರೆ ಅನ್ನೋದರ ಆಧಾರದ ಮೇಲೆ ಎಷ್ಟು ಟೈಮ್ ಅನ್ನೋದು ಡಿಸೈಡೆಡ್ ಅವ್ರಿಗೆ. ಈಗ ಗಾಜಾ ಸ್ಟ್ರಿಪ್ಪಿಗೆ ಹತ್ಕೊಂಡೇ ಇರುವವ್ರಿಗೆ ಬರೀ 10 ಸೆಕೆಂಡ್ ಸಿಗುತ್ತೆ. ಅಷ್ಟರಲ್ಲಿ ಓಡೋಗಿ ನೀವು ಸೇಫ್ ಹೌಸ್ನಲ್ಲಿ ಹೋಗಬೇಕು. ಟೆಲ್ ಅವೀವ್ನಲ್ಲಿರೋರಿಗೆ 25-30 ಸೆಕೆಂಡ್ ಟೈಮ್ ಸಿಗುತ್ತೆ ಸೈರನ್ ಆದಮೇಲೆ. ಸೈರನ್ ಆಗ್ತಾ ಇದ್ದಂತೆ ಓಡಿ ಹೋಗಿ ಅವ್ರು ಸೇಫ್ ಹೌಸಿಗೆ ಹೋಗ್ಬಿಡ್ಬೇಕು, ಬಂಕರ್ಗೆ ಹೋಗ್ಬಿಡ್ಬೇಕು. ಪ್ರತಿ ಮನೆಯಲ್ಲೂ ಇರ್ತವೆ. ಅಪಾರ್ಟ್ಮೆಂಟ್ಗಳಲ್ಲಾದರೆ ಫೈರ್ ಎಕ್ಸಿಟ್ ಏನಿರುತ್ತಲ್ಲ ಅದನ್ನು ಬಾಂಬ್ ನಿರೋಧಕವನ್ನಾಗಿ ಕಟ್ಟಿರ್ತಾರೆ. ನೀವು ಫೈರ್ ಎಕ್ಸಿಟ್ನಲ್ಲಿ ಓಡೋಗ್ಬೇಕು. ಪಬ್ಲಿಕ್ ಬಿಲ್ಡಿಂಗ್ಗಳಲ್ಲೂ ಅಷ್ಟೇ. ಹೊರಗಡೆ ಓಡಾಡ್ತಾ ಇದ್ದಾಗ ಎಲ್ಲೋ ಮಾಲ್ನಲ್ಲಿದ್ದೀವಿ ಅಥವಾ ರೋಡ್ನಲ್ಲಿ ಹೋಗ್ತಾ ಇದ್ದೀವಪ್ಪ, ಅಲ್ಲಲ್ಲಿ ಬಂಕರ್ಗಳನ್ನು ಕಟ್ಟಿದ್ದಾರೆ, ಅಲ್ಲಿಗೆ ಹೋಗಬೇಕು. ಆ ಲೆಕ್ಕಾಚಾರದಲ್ಲಿ ಇಸ್ರೇಲ್ನಲ್ಲಿರುವ ಭಾರತೀಯರು ಕಂಪೇರಿಟಿವ್ಲಿ ಹೆಚ್ಚು ಸುರಕ್ಷಿತ. ಇರಾನ್ನಲ್ಲಿ ಆ ವ್ಯವಸ್ಥೆ ಇಲ್ಲ. ಇರಾನ್ನವರು ಸ್ವಲ್ಪ ಚಿಂತೆ ಆಗುತ್ತೆ ಭಾರತೀಯರ ಕಥೆ ಏನು ಅಂತ. ಯುದ್ಧ ಇನ್ನಷ್ಟು ಜಾಸ್ತಿ ಆದರೆ ಅವ್ರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬರುವ ವ್ಯವಸ್ಥೆಯನ್ನು ಭಾರತ ಮಾಡಬೇಕಾಗಬಹುದು. ಈ ಅನುಭವ ಭಾರತಕ್ಕಿದೆ. ಇತ್ತೀಚೆಗೆ 3 ವರ್ಷದ ಹಿಂದೆ ಯುಕ್ರೇನ್ನಿಂದ ಕರ್ಕೊಂಬಂದಿಲ್ವಾ, ಹಾಗೆ ಚಬಹಾರ್ ಬಂದರು ಇರಾನ್ನಲ್ಲಿ ಭಾರತ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಆ ಬಂದರನ್ನು ನಿರ್ಮಾಣ ಮಾಡಿದೆ. ಅಲ್ಲಿಂದ ಹಡಗುಗಳ ಮೂಲಕ ತರಬೇಕಾಗುತ್ತಾ, ವಿಮಾನದ ಮೂಲಕ ಇವ್ಯಾಕ್ಯುಯೇಷನ್ ಮಾಡಬೇಕಾಗುತ್ತಾ, ವಿ ಡೋಂಟ್ ನೋ. ಅದನ್ನು ಮಾಡಬೇಕಾಗಿ ಬರಬಹುದು. ಅದರ ಜೊತೆಗೆ ಇಸ್ರೇಲ್ನಲ್ಲಿ 18 ಜನರ ಕನ್ನಡಿಗರ ನಿಯೋಗ ಒಂದಿದೆ. BPACನವರು ಕಳಿಸಿರೋದು ಇದನ್ನು. ಆಲ್ ಪಾರ್ಟಿ ಡೆಲಿಗೇಷನ್. ಇದರಲ್ಲಿ ಕಾಂಗ್ರೆಸ್ನವರಿದ್ದಾರೆ, BJP ಅವರಿದ್ದಾರೆ, JDSನವರಿದ್ದಾರೆ. 18 ಜನ ಅಲ್ಲಿಗೆ ಹೋದರು. ಏನು ಸಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೋಗಿದ್ರಂತೆ. ಅಲ್ಲಿಗೆ ಹೋಗಿದ್ದಾರೆ. ಹೋದ ನಂತರ ಯುದ್ಧ ಶುರುವಾಗಿದೆ. ಬೆನ್ ಗುರಿಯನ್ ಏರ್ಪೋರ್ಟ್ ಬಂದಾಗ್ಬಿಟ್ಟಿದೆ. ಏರ್ಪೋರ್ಟೇ ಬಂತು. ಈಗ ವಾಪಸ್ ಹೆಂಗೆ ಬರೋದು ಅಂತ ಇವರ ಪೈಕಿ ಅನೇಕರ ಜೊತೆಗೆ ಮಾತಾಡಿದೆ. ನಾವು ಸುರಕ್ಷಿತವಾಗಿದ್ದೀವಿ, ಅದೇನು ಸಮಸ್ಯೆ ಇಲ್ಲ, ಬಟ್ ಮನೆಯವ್ರಿಗೆ ಟೆನ್ಷನ್ ಆಗ್ತಿದೆ, ಹೆಂಗೆ ನಾವು ವಾಪಸ್ ಬರೋದು ಅಂತ. ಏನೋ ಒಂದು ಲ್ಯಾಂಡ್ ರೂಟ್ ವರ್ಕೌಟ್ ಮಾಡ್ತಿದ್ದಾರೆ. ಬೆನ್ ಗುರಿಯನ್ ಏರ್ಪೋರ್ಟ್ ಸದ್ಯಕ್ಕೇನು ಶುರುವಾಗ ಹಂಗೆ ಕಾಣಿಸ್ತಿಲ್ಲ. ಲ್ಯಾಂಡ್ ರೂಟ್ ಮೂಲಕ ಇವ್ರನ್ನ ಇವ್ಯಾಕ್ಯುವೇಟ್ ಮಾಡುವ ಒಂದು ಪ್ರಯತ್ನ ನಡೀತಾ ಇದೆ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ ವಕ್ತಾರರು, ನಮ್ಮ ಡಿಬೇಟ್ಗಳಲ್ಲಿ ನೋಡಿರ್ತೀರಿ. ಸುಧೀಂದ್ರ ಇದ್ದಾರೆ, ಇನ್ನೊಬ್ಬರು ಡಿಬೇಟಿಗೆ ಬರ್ತಾ ಇದ್ದಂಥವ್ರು. ಡಾಕ್ಟರ್ ಸಂದೀಪ್ ಇದ್ದಾರೆ, BJP ಸ್ಟೇಟ್ ಪ್ರೆಸಿಡೆಂಟು. ಇವರು ಸೇರಿದಂತೆ ಅನೇಕರು ಇದ್ದಾರೆ. BPACನವರು ಕಳಿಸಿರೋದು. ನಟರಾಜ್ ಗೌಡ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾವು ಇಸ್ರೇಲ್ ಇದ್ದೀವಿ ನಿಜ, ಆದರೆ ಇಲ್ಲಿ ಸಿಲ್ಕಾಕೊಂಡಿದ್ದೀವಿ, ಪರದಾಡ್ತಾ ಇದ್ದೀವಿ. ಆ ಥರ ಏನಿಲ್ಲ. ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ, ವಿಮಾನ ಹಾರಾಟ ಇಲ್ಲ. ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ. ಅದಕ್ಕಾಗಿ ನಾವು ಇಲ್ಲೇ ಉಳ್ಕೋಬೇಕಾಗಿ ಬಂದಿದೆ. ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಯಾಕಂದ್ರೆ ನಾವು ಅವ್ರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ. ಇಸ್ರೇಲಿ ಗವರ್ಮೆಂಟ್ಗೆ ಬೆಂಗಳೂರಿಂದ 18 ಜನ BPAC ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ. ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವರು ಪ್ಯಾನಿಕ್ ಆಗ್ತಾರೆ, ಮಾಧ್ಯಮದಲ್ಲಿ ವಿಚಿತ್ರವಾಗಿ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಒಂದು ಭಯ ಅವರಿಗಿದೆ. ಹಾಗಾಗಿ ನಾನು ತಮಗೆ ಮನವಿ ಮಾಡ್ಕೊಂತ ಇದ್ದೀನಿ, ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ, ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ, ಆತಂಕ ಬೀಳೋ ಅಗತ್ಯ ಇಲ್ಲ. ಈಗಷ್ಟೇ ಬರ್ತಾ ಇದೆ ಸುದ್ದಿ. IRIB ಅನ್ನುವ ನ್ಯೂಸ್ ಚಾನೆಲ್ನ ಕಚೇರಿಯ ಮೇಲೆ ಇಸ್ರೇಲ್ನ ಮಿಸೈಲ್ ಬಿದ್ದಿದೆ. ನ್ಯೂಸ್ ಓದ್ತಾ ಇರುವಾಗಲೇ. ಹೆಣ್ಮಕ್ಳಿಗೆ ನ್ಯೂಸ್ ಓದೋಕ್ಕೆ ಅವಕಾಶ ಇದೆಯಾ ಇರಾನ್ನಲ್ಲಿ? ಈಗಲೇ ನೋಡ್ತಿರೋದು ನಾನು. ಇರಾನಿಯನ್ ನ್ಯೂಸ್ ಚಾನಲ್ ಮೇಲೆ
ಇಸ್ರೇಲಿ ಮಿಸೈಲ್ ಬಿದ್ದಿದೆ ಲೈವ್ನಲ್ಲೇ. ಪ್ರಪಂಚದ ಬೇರೆ ಬೇರೆ ದೇಶಗಳ ಮಧ್ಯಸ್ಥಿಕೆ ಇಲ್ಲದ ಹೊರತು ಈ ಯುದ್ಧ ನಿಲ್ಲದಿಲ್ಲ. ಯುದ್ಧ ನಿಲ್ಲಬೇಕು ಅಂದರೆ ಇರಾನ್ ಪ್ರಪಂಚಕ್ಕೆ ಬಹುಶಃ ಮನವರಿಕೆ ಮಾಡಿಕೊಡಬೇಕಾಗತ್ತೆ, ಆಯಿತು ಬಿಡಿ ನಾವು ಅಣ್ವಸ್ತ್ರಗಳನ್ನು ತಯಾರು ಮಾಡೋದಿಲ್ಲ ಅಂತ. ಇಸ್ರೇಲಿಗೂ ಸೇರಿದಂತೆ ನೆನಪಿರಲಿ, ಇಸ್ರೇಲ್ ಹತ್ರ 300 ಅಣುಬಾಂಬ್ಗಳು, ಕನಿಷ್ಠ 300 ಅಣುಬಾಂಬ್ಗಳಿದ್ದಾವೆ. ನಮ್ಮ ಶತ್ರು ದೇಶಗಳು ಯಾವುವು ಅಣುಬಾಂಬ್ ತಯಾರಿಸದಂತೆ ನಾವು ನೋಡಿಕೊಳ್ತೀವಿ ಅಂತ ಇಸ್ರೇಲ್ ಹೇಳುತ್ತೆ. ಅರೆ ನಿಮ್ಮ ಹತ್ರ ಇದೆ, ಅವ್ರ ಹತ್ರ ಯಾಕಿರಬಾರ್ದು? ಇವೆಲ್ಲ ನಮ್ಮ ಆರ್ಗ್ಯುಮೆಂಟ್ಗಷ್ಟೇ, ನಮ್ಮ ಆರ್ಗ್ಯುಮೆಂಟಿಗೆ. ಇಸ್ರೇಲ್ ಹೇಳುತ್ತೆ ಇಲ್ಲಿ ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂತ ನಮಗೆ ಗೊತ್ತು, ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ, ನಮಗೆ ಬುದ್ಧಿ ಹೇಳೋದಕ್ಕೆ ಬರಬೇಡಿ ಅಂತಾರೆ ಇಸ್ರೇಲ್ನವರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.